ಹರಯೇ ನಮಃ. ಈಗ ನಾನು ದುರ್ಗಾ ಬೆಟ್ಟಕ್ಕೆ ಬಂದೀನಿ. ವಸ್ತುತಃ ಪಾಜಕಕ್ಕೆ ಬಂದು ಸುಮಾರು ದಿವಸ ಆಯಿತು, ಬರಬೇಕಾಗಿತ್ತು. ಅಲ್ಲಿ ಸ್ಕೂಲಿಂದು ಅದು ಇದು ಅಂತ ಕಿರಿಕಿರಿಯಲ್ಲಿ ಬಂದಿರಲಿಲ್ಲ. ನೋಡಿ, ಸುಮ್ಮನೆ ಅಲ್ಲೆಲ್ಲೋ ಹಣ ಕೊಟ್ಟು ಯಾವುದೋ ದೇಶಕ್ಕೆ ಹೋಗ್ತಾರೆ. ಇದೆಲ್ಲ ಪ್ರಕೃತಿ ಬೇಕು, ಫೋಟೋ ಶೂಟ್ ಮಾಡಬೇಕಂತ. ನೋಡಿ ಎಷ್ಟು ಚೆಂದ ಉಂಟು. ಎಲ್ಲಿ ನೋಡಿದರೂ ಪ್ರಕೃತಿ. ಈ ಪಾಜಕದಲ್ಲಿ ಎಂಥ ಜಾಗಕ್ಕೆ ಬೇಕಾದ್ರೆ ಹೋಗಿ, ಯಾವ ಫಾರಿನ್ಗೆ ಹೋಗೋದು ಬೇಕಾಗಿಲ್ಲ, ಅಷ್ಟು ಚೆಂದ ಉಂಟು. ಈಗ ಅಷ್ಟು ಮೆಟ್ಲು ಹಟ್ಕೊಂಡು ಹೋದರೆ ಅಲ್ಲಿ ನಮ್ಮ ತಾಯಿ ದುರ್ಗಾದೇವಿ ಸಿಗ್ತಾಳೆ. ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗೋದು. ನೋಡಿ, ಶಬ್ದ ಕೇಳಿಸ್ತಾ ಇರ್ಬೋದು. ಇದು ಒಳಗೆ ಫುಲ್ಲು ಕಾಡು. ನೀವು ಎಡಗಡೆ ನಡೆದ್ರೆ ಕಾಡು, ಒಳಗೆ ಹೊಡೆದ ಕಾಡು. ನೀವು ಹತ್ಕೊಂಡ್ಬಂದಿರ್ತಕ್ಕಂತಹ ಮೆಟ್ಲು ಬಿಟ್ಟರೆ ಇಲ್ಲಿ ಏನು ಕಾಣಿಸಲ್ಲ. ಇಷ್ಟು ಪ್ರಕೃತಿ ಮಾಡಿ ಇದ್ದಾಗ ಇದನ್ನು ಹರಿಸ್ಕೊಂಡು ಅಲ್ಲೆಲ್ಲೋ ಹೋಗ್ತೀವಲ್ಲ, ಎಷ್ಟು ಮೂರ್ಖರಲ್ಲ ನಾವು. ನನಗೆ ಸಮೇತ ಇಲ್ಲಿ ಬರೋವರೆಗೂ ಗೊತ್ತಿರಲಿಲ್ಲ ನಮ್ಮ ಇಂಡಿಯಾದಲ್ಲೇ ಈ ಥರ ಬರುವಂತಹ ಜಾಗಗಳಿದೆ ಅಂಥೇಳಿ. ದುರ್ಗಾದೇವಿ ನಮೋ ನಮಃ.